ಶ್ರೀಮದ್ವಿದ್ಯಾವಾರಿಧಿತೀರ್ಥಗುರುಭ್ಯೋ ನಮಃ. ಭಾವಿ ಸಮೀರ ಶ್ರೀಮದ್ವಾದಿರಾಜತೀರ್ಥ ಗುರು ಸಾರ್ವಭೌಮರು ಜೀವ ಸಾಧಕರು, ಸಕಲ ಜೀವರಿಂದ ಸಾಧನೆಯನ್ನು ಮಾಡಿಸುವಂತಹವರು. ನಮ್ಮ ಭಾವಿ ಸಮೀರರಲ್ಲಿ ವಾಸ್ತವ ವಿದ್ಯಾ ದಾರಿದ್ರ್ಯವಿದೆ ಅಂತ ಮಾಹುಲಿ ಆಚಾರ್ಯರು ತಮ್ಮ ಕುತ್ಸಿತ ಸ್ವರೂಪ ಚಿಂತನ ಪುಸ್ತಕದೊಳಗಡೆಗೆ ಬರೆದಿದ್ದಾರೆ. ರಾಜರ ಬಳಿ ಅದು ಬರಲಿಕ್ಕೂ ಸಾಧ್ಯವಿಲ್ಲ ಅನ್ನೋದನ್ನು ಮನಗಂಡು ಅವರಿಗೆ ಅತ್ಯಂತ ಪ್ರಿಯರಾದ ಮಾಹುಲಿ ಆಚಾರ್ಯರಿಗೆ ಅತ್ಯಂತ ಪ್ರೇಮಾಸ್ಪದರಾದಂತಹ ಸತ್ಯಾತ್ಮರಲ್ಲಿಯೇ ವಾಸ್ತವ ವಿದ್ಯಾ ದಾರಿದ್ರ್ಯವಿದೆ ಅಂತ ನಾವು ಸುದೃಢವಾಗಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದೇವೆ. ಈ ರುಜುತ್ವ ವಿರೋಧಿಗಳಿಗೆ ರುಜುತ್ವದ ಮಹಾಪರ್ವತವೇನಿದೆ, ಶ್ರೀಮತ್ ಸ್ವಾಪ್ನ ವೃಂದಾವನಾಖ್ಯಾನ ಎಂಬಂತಹ ಪರ್ವತ, ರುಜುತ್ವ ಎಂಬಂತಹ ತತ್ವ ಪರ್ವತ, ಅದನ್ನು ಅಲ್ಲಾಡಿಸಲಿಕ್ಕೆ ಸಾಧ್ಯವಾಗಿಲ್ಲ. ಅದನ್ನಷ್ಟೇ ಅಲ್ಲ, ಇವತ್ತು ಸತ್ಯಾತ್ಮರಲ್ಲಿ ಪ್ರತಿಷ್ಠಾಪಿತವಾಗಿರುವ ವಾಸ್ತವ ವಿದ್ಯಾ ದಾರಿದ್ರ್ಯವನ್ನು ಸಹಿತ ಈ ಉತ್ತರಾದಿಯರಿಗೆ ಈಗಲ್ಲ, ಇನ್ನು ಅನಂತ ಕಾಲಕ್ಕೂ ಅಲುಗಾಡಿಸಲಿಕ್ಕೆ ಸಾಧ್ಯವಿಲ್ಲ. ಅವರೊಂದು ಲೇಖನವನ್ನು ಫೇಕ್ ಐಡಿಯಲ್ಲಿ ಪ್ರಕಟ ಮಾಡಿಕೊಂಡರು ಉತ್ತರಾದಿಯರು. ಎಷ್ಟು ಅಪಹಸನೀಯ ಅನ್ನೋದನ್ನು ನಾವು ಕಾಣ್ತಾ ಬರ್ತಾ ಇದ್ದೇವೆ. ಸಾಕ್ಷಾತ್ ಶ್ರೀಮದ್ ರಾಮಾಯಣಕ್ಕೆ ವಿರೋಧವನ್ನು ಮಾಡಿದ್ದಾರೆ. ಶ್ರೀಮದ್ ಟೀಕಾಕೃತ್ಪಾದರ ವಚನದ ಅರ್ಥ ಅವರಿಗಾಗಿಲ್ಲ. ಕೇವಲ ರಾಮಾಯಣದ ವಿರೋಧವಲ್ಲ, ನೇರಾನೇರವಾಗಿ ಶ್ರೀಮನ್ ಮಧ್ವ ಸಿದ್ಧಾಂತದ ವಿರೋಧವನ್ನು ಮಾಡ್ತಾರೆ. ತಮ್ಮ ದುರ್ವಾದವನ್ನು ಉಳಿಸಿಕೊಳ್ಳಲಿಕ್ಕೆ ಮಧ್ವ ಸಿದ್ಧಾಂತವೂ ಇವರಿಗೆ ಲೆಕ್ಕಕ್ಕಿಲ್ಲ. ಶ್ರೀಮನ್ ಮಧ್ವ ಸಿದ್ಧಾಂತದ ಮಹಾಪ್ರಮೇಯಗಳನ್ನು ಸಹಿತ ಇವರು ಧಿಕ್ಕರಿಸ್ತಾರೆ ಎನ್ನುವುದಕ್ಕೆ ಈ ಲೇಖನ ಜ್ವಲಂತ ಸಾಕ್ಷಿಯಾಗಿ ನಿಂತಿದೆ. ರಾಜರು ಇವರಲ್ಲಿ ನಿಂತು ಇದನ್ನು ಬರೆಸಿದ್ದಾರಲ್ಲ, ಇವರ ವಿದ್ಯಾ ದಾರಿದ್ರ್ಯ ಏನು ಅನ್ನೋದನ್ನು ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ. ಉತ್ತರಾದಿಯರು ಈ ಲೇಖನದಲ್ಲಿ ಬರೀತಾರೆ, ವೇದಾಂತ ದೇಶಿಕರು ಪಾದುಕಾ ಸಹಸ್ರದಲ್ಲಿ ವೃತ್ತಂಕ್ರಮೇಣ ಬಹುಧಾ ನಿಯುತಂ ಅಂತ ಹೇಳಿದ್ದಾರೆ. ಇಲ್ಲಿ ದೇಶಿಕರು ರಂಗನಾಥನ ಪಾದುಕೆಯನ್ನು ವರ್ಣಿಸುವಾಗ 1,00,000 ಚತುರ್ಮುಖ ಬ್ರಹ್ಮರು ಕ್ರಮವಾಗಿ ಆಗಿ ಹೋದಾಗ ಅದು ರಂಗನಾಥನಿಗೆ ಅರ್ಧ ದಿವಸ ಇದ್ದ ಹಾಗೆ ಎಂದು ಕವಿ ಕಲ್ಪನೆ ಮಾಡಿದ್ದಾರೆ. ಇಲ್ಲಿಯೂ ಗಮನಿಸಿ, ಕ್ರಮ ಎಂದರೆ ಪೌರ್ವಾಪರ್ಯ ಕ್ರಮ ಅಲ್ಲ. ಏಕೆಂದರೆ ಅನೇಕ ಚತುರ್ಮುಖ ಬ್ರಹ್ಮಯೋಗ್ಯ ಜೀವರು ಒಟ್ಟಿಗೆ ಒಂದೇ ಕಲ್ಪದಲ್ಲಿ ಪೌರ್ವಾಪರ್ಯ ಕ್ರಮದಿಂದ ಬ್ರಹ್ಮ ಪದವಿಗೆ ಬರುವುದಿಲ್ಲ. ಬ್ರಹ್ಮ ಪದವಿ ಇರುವುದು ಒಂದೇ. ಆದ್ದರಿಂದ ಪರ್ಯಾಯ ಕ್ರಮೇಣ, ಬೈ ಟರ್ನ್ಸ್, ಚತುರ್ಮುಖ ಬ್ರಹ್ಮಯೋಗ್ಯ ಜೀವರು ಬ್ರಹ್ಮ ಪದವಿಗೆ ಬರ್ತಾರೆ ಎಂದೇ ಅರ್ಥ ಹೇಳಬೇಕು. ಅಲ್ಲಿ ಶ್ರೀನಿವಾಸ ಟೀಕೆಯಲ್ಲಿ ಕ್ರಮೇಣ ಪರ್ಯಾಯೇಣ ಎಂದು ತಿಳಿಸಿದ್ದಾರೆ. ಇಲ್ಲಿ ಅನೇಕ ಬ್ರಹ್ಮ ಪದವಿ ಇದ್ದಿದ್ದಲ್ಲಿ ಏಕಕಾಲದಲ್ಲಿ ಪೌರ್ವಾಪರ್ಯ ರೂಪೇಣ ಅನೇಕ ಬ್ರಹ್ಮರು ಆ ಪದವಿಯಲ್ಲಿ ವಿರಾಜಮಾನರಾಗುವ ಸಂಭವ ಇತ್ತು. ಆದರೆ ಹಾಗೆ ಇಲ್ಲ. ಆದ್ದರಿಂದ ಕ್ರಮಶಬ್ದಕ್ಕೆ ಪರ್ಯಾಯ ಎಂತಲೇ ಅರ್ಥ ಅಂತ ಎಷ್ಟು ವಿದ್ಯಾ ದಾರಿದ್ರ್ಯದ ಮಾತು. ಎಲ್ಲದಕ್ಕಿಂತ ಮುಖ್ಯವಾಗಿ ಇವರು ಬರೀತಾರೆ, ಬ್ರಹ್ಮ ಪದವಿ ಇರೋದು ಒಂದೇ, ಆದ್ದರಿಂದ ಪರ್ಯಾಯ ಕ್ರಮೇಣ ಚತುರ್ಮುಖ ಬ್ರಹ್ಮಯೋಗ್ಯ ಜೀವರು ಬ್ರಹ್ಮ ಪದವಿಗೆ ಬರುತ್ತಾರೆ ಎಂದೇ ಅರ್ಥ ಹೇಳಬೇಕು ಎಂದೇ ಅವಧಾರಣವನ್ನು ಹೇಳ್ತಾರೆ. ಉಡುಪಿಯ ಪರ್ಯಾಯ ಕ್ರಮ ಬ್ರಹ್ಮ ಪದವಿಯಲ್ಲಿದೆಯಾ? ಇವರಿಗೆ ಈಗ ಪರ್ಯಾಯ ಅನ್ನೋದು ಅರ್ಥವಾಗಿಲ್ಲ ಅನ್ನೋದು ನಿರ್ಣಯವಾಯಿತು. ಪರ್ಯಾಯ ಅಂದ್ರೇನು? ಯಾವಾಗ ಪರ್ಯಾಯ ಶಬ್ದ ಬಳಸ್ತೇವೆ? ಪರ್ಯಾಯದಲ್ಲಿ ಟರ್ನ್ಸ್ ಇರಬೇಕು, ಹೌದಾ? ಒಂದು ಸರ್ವಜ್ಞ ಪೀಠವಿದೆ, ಅದರಲ್ಲಿ 8 ಜನ ಪೀಠಾಧಿಪತಿಗಳು ಅವರೇ, ಅದೇ 8 ಮಠಗಳ ಅಧಿಪತಿಗಳು. 8 ಮಠಕ್ಕೆ ಸಂಬಂಧಪಟ್ಟಿದ್ದು ಪರ್ಯಾಯ ಪೀಠ. ಆ 8 ಮಠಗಳೇ ಪರ್ಯಾಯವನ್ನು ಮಾಡ್ತವೆ. 9ನೆಯ ಮಠ ಮಾಡುವುದಿಲ್ಲ. ಒಂದು ಮಠ ಮಾಡಿತು, ಅದಾದ ನಂತರ 2ನೆಯ ಮಠ, ಅದಾದ ನಂತರ 3ನೆಯ ಮಠ, ಹೀಗೆ 8 ಮಠಗಳು ಮುಗಿದ ಬಳಿಕ ಮತ್ತೆ 1ನೆಯ ಮಠ. ಹೀಗೆ ಟರ್ನ್ಸ್, ಅವರಿಗೆ ಮತ್ತೆ ಮತ್ತೆ ಆ ಪಾಳಿ ಬರ್ತದೆ. ಟರ್ನ್ಸ್ ಬಂದಾಗ ನೋಡಿ, ಟರ್ನ್ಸ್ ಅಂದ್ರೇನು? ಯು ಟರ್ನ್ ಆಗಬೇಕು, ಮಾಡಿದವರು ಮತ್ತೆ ಮಾಡಬೇಕು. ಬ್ರಹ್ಮ ಪದವಿಯನ್ನು ಯಾರು ಆಳ್ತಾರೆ, ಆ ಬ್ರಹ್ಮದೇವರು ಮತ್ತೆ ಬರ್ತಾರ? ಅವನ ಪುರಕ್ಕೆ ಹೋದವರು ಒಮ್ಮೆಗನ್ನ ಹಿಂತಿರುಗರು. ಶ್ರೀಮನ್ಮಧ್ವ ಸಿದ್ಧಾಂತವದು. ನಚ ಪುನರಾವರ್ತತೆ ಅಂತ ನಮ್ಮ ಶ್ರೀ ವೇದವ್ಯಾಸದೇವರು ಶ್ರೀಮದ್ ಬ್ರಹ್ಮಸೂತ್ರಗಳಲ್ಲಿ ನಿರ್ಣಯ ಮಾಡಿಕೊಟ್ಟಿದ್ದಾರೆ. ಇವರು ಬೈ ಟರ್ನ್ಸ್ ಅಂತ ಬ್ರಹ್ಮ ಪದವಿ ನಮ್ಮ ಉಡುಪಿಯ ಪರ್ಯಾಯ ಪದವಿಯಂತೆ ಅಂತ ಪರ್ಯಾಯವನ್ನು ಅಲ್ಲಿ ಹೇಳ್ತಾ ಇದ್ದಾರೆ. ಬ್ರಹ್ಮ ಪದವಿ ಕ್ರಮವಾಗಿ ಬರುವ ಪದವಿಯೋ ಪರ್ಯಾಯವಾಗಿ ಬರುವ ಪದವಿಯೋ? ಪರ್ಯಾಯ ಎಲ್ಲಿ ಬಳಸ್ತೇವೆ ನಾವು?
ಉಡುಪಿಯಲ್ಲಿರೋದು ಪರ್ಯಾಯ. ಸರ್ಕಾರಿ ಹುದ್ದೆಗಳಿರ್ತವೆ. ಆ ಸರ್ಕಾರಿ ಹುದ್ದೆಗಳಿಗೆ ಒಬ್ಬರು ಬಂದರು, ರಿಟೈರ್ ಆದರು, ಮತ್ತೊಬ್ಬರು ಬರ್ತಾರೆ, ರಿಟೈರ್ ಆಗ್ತಾರೆ. ರಿಟೈರ್ ಆದವರೇ ಮತ್ತೆ ಬರ್ತಾರಾ? ಮತ್ತೆ ಬರಲಿಕ್ಕೆ ಸಾಧ್ಯವಿದೆಯಾ? ಲೋಕದೊಳಗೆ ಏನೋ ನೀವೇ ಬರಬೇಕು ಅಂತ ಕರೆದುಕೊಂಡು ಬರಬಹುದು. ಆದರೆ ಬ್ರಹ್ಮ ಪದವಿಯ ವಿಷಯದಲ್ಲಿ, ಮೋಕ್ಷದ ವಿಷಯದಲ್ಲಿ ಇದು ಸಾಧ್ಯವಿಲ್ಲ. ಬ್ರಹ್ಮ ಪದವಿ ಮುಗಿದ ನಂತರ ಮುಕ್ತರಾಗ್ತಾರೆ ಬ್ರಹ್ಮದೇವರು. ನಚ ಪುನರಾವರ್ತತೆ, ಮತ್ತೆ ಹಿಂತಿರುಗಿ ಬರುವುದಿಲ್ಲ ಅವರು, ಮತ್ತೆ ಹಿಂತಿರುಗಿ ಬರುವುದಿಲ್ಲ. ಇವತ್ತು ಸಮಾಜಕ್ಕೆ ಪ್ರಶ್ನೆ ಕೇಳ್ತಾ ಇದ್ದೇನೆ. ಶ್ರೀಮನ್ ಮಧ್ವ ಸಿದ್ಧಾಂತದ ಮೂಲಭೂತ ವಿಷಯವಿದು, ಮೂಲಭೂತ ವಿಷಯ. ಬ್ರಹ್ಮ ಪದವಿ ಅಂತನ್ನೋದು ಲೀನಿಯರ್ ಆದದ್ದು, ಮೆಟ್ಟಿಲಿನಂತೆ ಅದು ಪರ್ಯಾಯದಂತೆ ಅಲ್ಲ. ಅದು ಸಣ್ಣ ಮಕ್ಕಳಿಗೂ, ಮಾಧ್ವರಲ್ಲಿರ್ತಕ್ಕಂತಹ ಸಣ್ಣ ವಿದ್ಯಾರ್ಥಿಗಳಿಗೂ ತಿಳಿದಂತಹ ವಿಷಯ. ಶತಜನ್ಮಭಿಹಿ, 100 ಜನ್ಮಗಳಲ್ಲಿ ಬ್ರಹ್ಮ ಪದವಿಯನ್ನು ಪಡಿತಾರೆ. ವಿರಿಂಚತಾಮೇತಿ, ಪೂರ್ಣ 100 ಮೆಟ್ಟಿಲುಗಳಿದೆ. ಕೆಳಗಿನ ಮೆಟ್ಟಿಲು ಮೊದಲನೆಯ ಮೆಟ್ಟಿಲು, ಅಲ್ಲಿಗೆ ರುಜುಗಳು ಬಂದರು. ಆಮೇಲೆ 2ನೆಯ ಮೆಟ್ಟಿಲು, ಆಮೇಲೆ 3ನೆಯ ಮೆಟ್ಟಿಲು. 98 ರಾಜರ ಪದವಿ, 99 ವಾಯುದೇವರ ಪದವಿ, 100 ಬ್ರಹ್ಮದೇವರ ಪದವಿ. ಬ್ರಹ್ಮ ಪದವಿಯ ನಂತರ ಮೋಕ್ಷ, ಮತ್ತೆ ಹಿಂತಿರುಗಿ ಬರಲ್ಲ, ಬೇರೆಯವರೇ ಬರಬೇಕು. ನಮ್ಮ ಶ್ರೀಮದ್ ಉಡುಪಿಯಲ್ಲಿ ಪರ್ಯಾಯ ಹೇಗೆ ನಡೀತದೆ? ಮೊದಲಿಗೆ ಶ್ರೀಮದ್ ಋಷಿಕೇಶ ತೀರ್ಥ ಸಂಸ್ಥಾನದ ಶ್ರೀ ಪಲಿಮಾರು ಮಠವೇನಿದೆ ಅದು ಪರ್ಯಾಯವನ್ನು ಮಾಡ್ತದೆ. ಅದಾದ ನಂತರವೂ ಕ್ರಮವಿದೆ. ಈ ಮಠಗಳೇ ಬರಬೇಕು ಅಂತ ಹೇಳಿ ಒಂದೇ ಋಷಿಕೇಶ ಮಠೋ ನೃಸಿಂಹಂ ಅನ್ನುವಂತಹ ಕ್ರಮವಿದೆ. ಕಟ್ಟಕಡೆಯಲ್ಲಿ ಶ್ರೀಮದ್ ಅಧೋಕ್ಷಜ ತೀರ್ಥ ಗುರು ಸಾರ್ವಭೌಮರ ಪೇಜಾವರ ಮಠವಿದೆ. ಪಲಿಮಾರು ಮಠದಿಂದ ಪೇಜಾವರ ಮಠ ಶ್ರೀಕೃಷ್ಣ ಪೂಜೆಯನ್ನು ಮಾಡ್ತದೆ. ಮಾಡಿ ಮತ್ತೆ ಪಲಿಮಾರು ಮಠ ಆರಂಭ ಮಾಡ್ತದೆ. ಒಂದು ಪರ್ಯಾಯ, ಒಂದು ಪೂರ್ಣ ಕ್ರಮ ಮುಗಿದ ಬಳಿಕ ಮತ್ತೆ ಪಲಿಮಾರು ಮಠದಿಂದ ಆರಂಭ. ಈ ಪರ್ಯಾಯ ಬ್ರಹ್ಮ ಪದವಿಯಲ್ಲಿದೆಯಾ? ಸತ್ಯಾತ್ಮರು ಹೇಳಿದ ಪರಮಾಬದ್ಧವಾದ ಅರ್ಥ, ಕ್ರಮ ಅನ್ನುವ ಶಬ್ದಕ್ಕೆ ಟರ್ನ್ಸ್ ಅನ್ನೋ ಅರ್ಥ ಹೇಳ್ಕೊಂಡ್ಬಿಟ್ಟಿದ್ದಾರೆ ಈಗ ಅವರು. ಕ್ರಮ ಅನ್ನುವ ಶಬ್ದಕ್ಕೆ ಪರ್ಯಾಯ ಅನ್ನೋದು ಪರ್ಯಾಯ ಅಂತ ಹೇಳಿ, ಆ ಪರ್ಯಾಯದ ಇನ್ನೊಂದು ಅರ್ಥವಾದ ಟರ್ನ್ಸ್ ಅನ್ನೋದನ್ನು ಕ್ರಮ ಶಬ್ದಕ್ಕೆ ಅರ್ಥ ಹೇಳಿಬಿಟ್ಟಿದ್ದಾರೆ. ಅದನ್ನು ಹೊಂದಿಸಿಕೊಳ್ಳಲಿಕ್ಕೆ ಶ್ರೀಮನ್ ಮಧ್ವ ಸಿದ್ಧಾಂತವನ್ನು ಇವರು ಧಿಕ್ಕರಿಸ್ತಾ ಇದ್ದಾರಲ್ಲ, ಇವರನ್ನು ಮಾಧ್ವರು ಅಂತ ಕರೆಯಲಿಕ್ಕೆ ಸಾಧ್ಯವ? ಸಮಾಜ ನೀವು ನಿರ್ಧರಿಸಿ. ತಾವು ಹೇಳಿದ ದುರ್ವಾದಗಳ ಸಮರ್ಥನೆಗೆ ಮಧ್ವ ಸಿದ್ಧಾಂತವನ್ನು ಇವರು ಬಲಿ ಕೊಡ್ತಾ ಇದ್ದಾರೆ. ಬ್ರಹ್ಮ ಪದವಿ ಶ್ರೀಮದ್ ಉಡುಪಿಯ ಪರ್ಯಾಯ ಪದ್ಧತಿಯಂತೆ ಬರೋದಾ? ಇವರು ಬರೀತಾರೆ, ಕ್ರಮ ಎಂದರೆ ಪೌರ್ವಾಪರ್ಯ ಕ್ರಮ ಅಲ್ಲ, ಏಕೆಂದರೆ ಅನೇಕ ಚತುರ್ಮುಖ ಬ್ರಹ್ಮಯೋಗ್ಯ ಜೀವರು ಒಟ್ಟಿಗೆ ಒಂದೇ ಕಲ್ಪದಲ್ಲಿ ಪೌರ್ವಾಪರ್ಯ ಕ್ರಮದಿಂದ ಬ್ರಹ್ಮ ಪದವಿಗೆ ಬರುವುದಿಲ್ಲ. ಬ್ರಹ್ಮ ಪದವಿ ಇರೋದು ಒಂದೇ, ಆದ್ದರಿಂದ ಪರ್ಯಾಯ ಕ್ರಮೇಣ, ಬೈ ಟರ್ನ್ಸ್. ಇಲ್ಲಿ ಟರ್ನ್ ಎಲ್ಲಿದೆಪ್ಪ? ಟರ್ನ್ ಎಲ್ಲಿದೆ? ಇದು ಲೀನಿಯರ್, ಮುಂದಕ್ಕೆ ಹೋಗ್ತಾ ಇದ್ದಾರೆ. ಟರ್ನ್ ಇದೆಯಾ? ಟರ್ನ್ ಆಗಬೇಕಂದ್ರೆ ಬ್ರಹ್ಮ ಪದವಿ ಮುಗಿಸಿದವರು ಮತ್ತೆ ಬರಬೇಕು, ಯು ಟರ್ನ್, ತಿರುಗಬೇಕು. ಮೋಕ್ಷಕ್ಕೆ ಹೋದ ಬ್ರಹ್ಮದೇವರು ಮತ್ತೆ ಹಿಂತಿರುಗ್ತಾರಾ? ಮುಕ್ತಿಗೆ ಹೋದವರನ್ನು ಮತ್ತೆ ಸಂಸಾರಕ್ಕೆ ಬರ್ತಾರೆ ಅಂತ ಕರೀತಾ ಇದ್ದಾರೆ. ಶ್ರೀಮದ್ ರಾಮಾಯಣದ ಪ್ರಸಂಗದಲ್ಲಿ ಇವರ ರಾಮದ್ವೇಷವನ್ನು ಕಂಡೆವು. ರಾಮದೇವರು ಲಕ್ಷ್ಮಣರು ವಿಶ್ರಾಂತಿ ಇಲ್ಲದೆ ಅನಿದ್ರೌ ಷಡಹೋರಾತ್ರಂ, 6 ಅಹೋರಾತ್ರಗಳಲ್ಲಿ ಯಜ್ಞ ರಕ್ಷಣೆಯನ್ನು ಮಾಡಿದರೆ, ರಾಮ ವಿಶ್ರಾಂತಿ ತೆಗೋಬೇಕಾದ್ರೆ ಲಕ್ಷ್ಮಣ ವಿಶ್ರಾಂತಿ ತೆಗೆದುಕೊಳ್ತಾ ಇದ್ದ, ಲಕ್ಷ್ಮಣ ವಿಶ್ರಾಂತಿ ತಗೋಬೇಕಾದ್ರೆ ರಾಮದೇವರು ತೆಕ್ಕೊಳ್ತಾ ಇದ್ದರು ಅಂತ ಹೇಳಿ, ಸುಳ್ಳನ್ನು ಹೇಳಿ ಇವರು ತಮ್ಮ ಮಾತನ್ನು ಸಮರ್ಥನೆ ಮಾಡಿಕೊಳ್ಳಲಿಕ್ಕೆ ಬಂದಿದ್ದಾರೆ. ಇಲ್ಲಿ ಮುಕ್ತರಾದ ಬ್ರಹ್ಮದೇವರು ಮತ್ತೆ ಹಿಂತಿರುಗಿ ಬರ್ತಾರೆ ಅನ್ನುವ ಅರ್ಥದಲ್ಲಿ ಟರ್ನ್ಸ್ ಹೇಳ್ತಾ ಇದ್ದಾರೆ. 16ನೆಯ ವಯಸ್ಸಿನಲ್ಲಿ ಪರ್ಯಾಯ ಮಾಡಿದ ಶ್ರೀಗಳೊಬ್ಬರು ಮತ್ತೆ 14 ವರ್ಷಗಳ ನಂತರ ಪರ್ಯಾಯ ಮಾಡಿದರು, ಆಗ್ತದೆ. ಬ್ರಹ್ಮ ಪದವಿಯನ್ನು ಆಳಿದ ಬ್ರಹ್ಮದೇವರು ಮತ್ತೆ ಬ್ರಹ್ಮ ಪದವಿಗೆ ಬಂದು ಆಳ್ತಾರಾ? ಸಮಾಜ ನೀವು ನಿರ್ಧರಿಸಿ, ಇವರಿಗೆ ಮಾಧ್ವ ದೀಕ್ಷೆ ಇದೆಯಾ ಇಲ್ಲವಾ ಅಂತ. ಶಬ್ದ ನೆನಪಿಟ್ಟುಕೊಳ್ಳಿ, ಮಾಧ್ವ ದೀಕ್ಷೆ ಮುಂದೆ ಬೇಕಾಗ್ತದೆ. ಇದು ಶ್ರೀ ವೇದಾಂತ ದೇಶಕರು ಏನು ಹೇಳ್ತಾ ಇದ್ದಾರೆ? ವೃತ್ತಂಕ್ರಮೇಣ ಬಹುಧಾನಯುತಂ ವಿಧೀನಾಂ ಅರ್ಧನ್ವಿತೀಯಮಿದಮಂಕುರಿತಂತವಾಕ್ನಃ. ಮಧ್ಯಾಹ್ನವಾಗ್ತಾ ಇದೆ ಸ್ವಾಮಿ. ಅನೇಕ ಲಕ್ಷ ಬ್ರಹ್ಮದೇವರು ಕ್ರಮವಾಗಿ ಆಗಿ ಹೋಗಿದ್ದಾರೆ. ಮತ್ತೆ ಬರ್ತಾರಾ?
ಸೂರ್ಯೋದಯದಿಂದ ಹಿಡಿದು ಮಧ್ಯಾಹ್ನದ ಸಮಯದಲ್ಲಿ ಅನೇಕ ಬ್ರಹ್ಮರು ಆಗಿ ಹೋಗ್ತಾರೆ ಅಂತ ಅವರ ಅಭಿಪ್ರಾಯ ಇಟ್ಟುಕೊಳ್ಳೋಣ. ಅನೇಕ ಲಕ್ಷ ಬ್ರಹ್ಮದೇವರು ಅನ್ನುವ ಮಾತು ಶ್ರೀಮನ್ ಮಧ್ವ ಸಿದ್ಧಾಂತಕ್ಕೆ ವಿರುದ್ಧ. ಅನೇಕ ಬ್ರಹ್ಮದೇವರಾಗಿ ಹೋಗ್ತಾರೆ ಅಂತ ಇಟ್ಟುಕೊಳ್ಳೋಣ. ಆ ಅನೇಕ ಬ್ರಹ್ಮದೇವರು ಪರ್ಯಾಯದಲ್ಲಿ ಎಲ್ಲಿ ಆಗಿ ಹೋಗ್ತಾರೆ? ಹಾಗಾದರೆ ಶ್ರೀನಿವಾಸ ಟೀಕೆಯಲ್ಲಿ ಬರೆದಿದ್ದಾರಲ್ಲ, ಕ್ರಮ ಪರ್ಯಾಯಗಳು, ಕ್ರಮ ಅನ್ನುವ ಅರ್ಥದಲ್ಲಿ ಲೀನಿಯರ್ ಸಕ್ಸೆಷನ್ ಅನ್ನುವ ಅರ್ಥದಲ್ಲೇನೇ ಅವು ಪರ್ಯಾಯ ಅಂತ ಹೇಳಿಯಾಗಿದೆ. ಹೀಗಾಗಿ ಆ ವ್ಯಾಖ್ಯಾನವನ್ನು ಹೊಂದಿಸಿಕೊಳ್ಳಬಹುದು. ಇದು ಶ್ರೀ ವೇದಾಂತ ದೇಶಿಕರೇ ಹೇಳಿದ್ದಲ್ಲ, ಅದರ ವ್ಯಾಖ್ಯಾನದಲ್ಲಿ ಇಲ್ಲ. ಈ ಕುತ್ಸಿತವಾದಂತಹ ಲೇಖನದೊಳಗೆ ಶ್ರೀಮನ್ ಮಧ್ವ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಎರಡನೆಯ ವಿಷಯ ಇದು. ಶ್ರೀಮದ್ ರಾಮಾಯಣದ ವಿರುದ್ಧವಾಗಿ ಮೊದಲಿಗೆ ಬರೆದರು. ರಘುವಂಶದಲ್ಲಿ ಹೇಳಿಲ್ಲ ರಾಮಲಕ್ಷ್ಮಣರು ವಿಶ್ರಾಂತಿ ತೆಗೆದುಕೊಳ್ತಾ ಇದ್ರು ಅಂತ. ಮಲ್ಲಿನಾಥ ಹೇಳಿಲ್ಲ. ಆದರೆ ಇವರು ತಮ್ಮ ಮಾತನ್ನು ಸಮರ್ಥನೆ ಮಾಡಿಕೊಳ್ಳಲಿಕ್ಕೆ ರಾಮಲಕ್ಷ್ಮಣರು ವಿಶ್ರಾಂತಿ ತೆಗೆದುಕೊಳ್ತಾ ಇದ್ರು ಅಂತ ವಿಶ್ರಾಂತಿ ಇಲ್ಲದ ಭಗವಂತನಿಗೆ ಆರೋಪ ಮಾಡ್ತಾರೆ. ಭಗವಂತನೇ ವಿಡಂಬನೆ ಮಾಡಿದಾಗ ಆ ಮಾತು ಬೇರೆ. ಇವರು ಯಾರು ಹೇಳಲಿಕ್ಕೆ ದೇವರು ವಿಶ್ರಾಂತಿಯನ್ನು ತೆಗೆದುಕೊಳ್ತಾ ಇದ್ದ ಅಂತ? ಉಪಾಸಾಂಚಕ್ರತು, ಅದೊಂದು ಉಪಾಸನೆಯ ಹಾಗೆ, ಧ್ಯಾನದ ಹಾಗೆ, ಅಸಂಪ್ರಜ್ಞಾತ ಸಮಾಧಿಯನ್ನು ಮುಟ್ಟಿದಂತಹ ಯೋಗಿಗಳ ಹಾಗೆ ಅದನ್ನು ತೋರಿಸ್ತಾ ನಾವು ಈ ಕಾರ್ಯವನ್ನೇ ಮಾಡ್ತೇವೆ ಅಂತ 6 ಅಹೋರಾತ್ರಗಳಲ್ಲಿ ಎಡೆ ಬಿಡದೆ ಯಜ್ಞವನ್ನು ಕಾದಂತಹ ರಾಮಲಕ್ಷ್ಮಣರು ವಿಶ್ರಾಂತಿ ತೆಗೆದುಕೊಳ್ತಾ ಇದ್ರು ಅಂತ ರಾಮಾಯಣಕ್ಕೆ ವಿರುದ್ಧವಾಗಿ ಬರೀತಾರೆ ಈ ಜನ. ಇಲ್ಲಿ ಶ್ರೀ ವೇದಾಂತ ದೇಶಿಕರೇ ಹೇಳಿಲ್ಲ, ಶ್ರೀನಿವಾಸ ಟೀಕೆಯಲ್ಲಿ ಆ ಮಾತಿಲ್ಲ. ಇವರು ಬರೀತಾರೆ ಬ್ರಹ್ಮ ಪದವಿ ಬೈ ಟರ್ನ್ಸ್ ಪರ್ಯಾಯದಲ್ಲಿ ಬರ್ತದೆ ಅಂತ. ಈ ಲೇಖನಕ್ಕೆ ವಿದ್ವಾಂಸರುಗಳ ಬಂದು ಕಮೆಂಟ್ ಮಾಡಿದ್ದಿರಲ್ಲ, ಇವತ್ತು ನೀವು ರೆಸ್ಪಾನ್ಸಿಬಿಲಿಟಿಯನ್ನು ತೆಗೆದುಕೊಳ್ತೀರ ಈ ಮಾತಿಗೆ. ಇವರ ದುರ್ವಾದವನ್ನು ಉಳಿಸಿಕೊಳ್ಳಲಿಕ್ಕೆ ಶ್ರೀಮನ್ ಮಧ್ವ ಸಿದ್ಧಾಂತವನ್ನು ಬಲಿ ಕೊಡ್ತಾರೆ. ಇವರ ಮಾತನ್ನು ಸಮರ್ಥನೆ ಮಾಡಿಕೊಳ್ಳಲಿಕ್ಕೆ ಮಲ್ಲಿನಾಥನ ವಾಕ್ಯವೂ ಈಗ ಪ್ರಮಾಣ. ಶ್ರೀಮದಾಚಾರ್ಯರ ಸಿದ್ಧಾಂತಕ್ಕೆ ವಿರುದ್ಧವಾದ ಗ್ರಂಥಗಳು ಇವರಿಗೆ ಪ್ರಮಾಣ. ಈಗ ಸತ್ಯಾತ್ಮರ ಶಿಷ್ಯರು ಯಾಕೆ ಎದುರಾಗಿ ಬಂದು ಮಾತನಾಡೋದಿಲ್ಲ? ಫೇಕ್ ಅಕೌಂಟ್ಗಳಲ್ಲಿ ಮಾತನಾಡ್ತಾರೆ. ಅರ್ಥವಾಗ್ತಾ ಇದೆ ಅಲ್ಲ? ಕ್ರಮ ಪರ್ಯಾಯ ಅನ್ನುವ ಶಬ್ದಗಳು ಕ್ರಮ ಅನ್ನುವ ಅರ್ಥದಲ್ಲೇ ಪರ್ಯಾಯ. ಪರ್ಯಾಯ ಅನ್ನುವ ಶಬ್ದದ ಇನ್ನೊಂದು ಅರ್ಥವಾದ ಟರ್ನ್ಸ್ ಅನ್ನುವ ಅರ್ಥ, ಆಲ್ಟರ್ನೇಟ್ ಅನ್ನುವಂತಹ ಅರ್ಥ, ಆಲ್ಟರ್ನೇಟಿವ್ ಅನ್ನುವ ಅರ್ಥ ಯಾವುದೂ ಕ್ರಮ ಶಬ್ದಕ್ಕೆ ಇಲ್ಲ. ಸತ್ಯಾತ್ಮರು ಕ್ರಮ ಶಬ್ದದ ಪರ್ಯಾಯವಾದ ಪರ್ಯಾಯ ಶಬ್ದದ ಇನ್ನೊಂದು ಅರ್ಥವಾದ ಟರ್ನ್ಸ್ ಅನ್ನುವ ಅರ್ಥವನ್ನು ಕ್ರಮ ಶಬ್ದಕ್ಕೆ ಹೇಳ್ತಾ ಇದ್ದಾರೆ. ರಶ್ಮಿ ಗೋ 2 ಶಬ್ದಗಳಿದ್ದಾಗ ರಶ್ಮಿ ಶಬ್ದದ ಪರ್ಯಾಯವಾದ ಗೋ ಶಬ್ದದ ಇನ್ನೊಂದು ಅರ್ಥ ಹಸು, ಆ ಅರ್ಥವನ್ನು ರಶ್ಮಿ ಶಬ್ದಕ್ಕೆ ಹೇಳ್ತಾ ಇದ್ದಾರೆ. ಅಪಹಸನೀಯ ವಾಸ್ತವ ವಿದ್ಯಾ ದಾರಿದ್ರ್ಯದ ಪ್ರದರ್ಶನ. ನಾವು ಪ್ರತಿಷ್ಠಾಪನೆ ಮಾಡಿದ ವಾಸ್ತವ ವಿದ್ಯಾ ದಾರಿದ್ರ್ಯ ಸುದೃಢವಾಗಿ ಸತ್ಯಾತ್ಮರಲ್ಲಿದೆ. ಸತ್ಯಾತ್ಮರಿಗಲ್ಲ, ಸಕಲ ಉತ್ತರಾದಿಯ ಪಂಡಿತರಿಗೆ ಅದನ್ನು ಅಲುಗಾಡಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾ, ಇದರ ಮುಂದೆ ಇನ್ನೂ ಅಪಹಸನೀಯವಾದಂತಹ ವಿಷಯವಿದೆ, ಅದನ್ನು ತಿಳಿಸಿಕೊಡ್ತೇವೆ ಮುಂದಿನ ಭಾಗದಲ್ಲಿ ಅಂತ ಹೇಳ್ತಾ, ಈ ದುಷ್ಟವಾದ ಪರಮ ನೀಚವಾದ ಕುತ್ಸಿತವಾದಂತಹ ಆಕ್ಷೇಪವನ್ನು ಕತ್ತರಿಸಿ ಹಾಕಿದಂತಹ ವಾಕ್ಕಡ್ಗವನ್ನು ಸಕಲ ಗುರುದೇವತೆಗಳಿಗೆ, ಸರ್ವ ದುರ್ಮತಗಳ ಮೇಲೆ ಯಾವ ರೀತಿ ಆಕ್ರಮಣ ಮಾಡಿ ಖಂಡನೆ ಮಾಡಬೇಕು ಅನ್ನುವುದನ್ನು ತೋರಿಕೊಟ್ಟಂತಹ ನಮ್ಮ ಶ್ರೀಮತ್ ಚಂದ್ರಿಕಾಚಾರ್ಯರಿಗೆ, ಸಕಲ ದುರ್ಮತಗಳಲ್ಲಿ ಇರುವ ನಿಸ್ಸಾರತೆಯನ್ನು ತೋರಿಸಿಕೊಟ್ಟಂತಹ ನಮ್ಮ ಶ್ರೀಮತ್ ಟೀಕಾಕೃತ್ಪಾದರಿಗೆ, ಭಾವಿರುದ್ರರಾದಂತಹ ಶ್ರೀ ಭೂತರಾಚಾರ್ಯರಿಗೆ, ಭಾವಿ ಮಧ್ವರಾದ ಶ್ರೀಮದ್ವಾದಿರಾಜತೀರ್ಥ ಗುರು ಸಾರ್ವಭೌಮರಿಗೆ, ಸರ್ವ ದುರ್ಮತ ಖಂಡನಾಚಾರ್ಯರಾದ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರಿಗೆ, ಸರಸ್ವತೀಪತಿ ಬ್ರಹ್ಮದೇವರಿಗೆ, ಅವರ ಹೃತ್ಪದ್ಮ ಮಧ್ಯ ನಿವಾಸಿಯಾದ ಅಖಿಲ ಅಜ್ಞಾನ ಮತಧ್ವಂತ ದಿವಾಕರನಾದ ಶ್ರೀಮದುಗ್ರ ನರಸಿಂಹನಿಗೆ, ಶ್ರೀ ಭೂ ದುರ್ಗಾದಿ ಅನಂತ ರೂಪಾತ್ಮಕರಾದ ಶ್ರೀ ಮಹಾಲಕ್ಷ್ಮೀ ದೇವಿಯರಿಂದ ಸಂಪೂಜಿತ ಚರಣನಾದ ಅನಂತಗುಣ ಪರಿಪೂರ್ಣನಾದ ಸರ್ವದೋಷ ದೂರನಾದ ಸ್ವತಂತ್ರನಾದಂತಹ ಶ್ರೀ ವಿಷ್ಣು ನಾಮಕನಾದ ಭಗವಂತನಿಗೆ ಸಮರ್ಪಣೆ ಮಾಡಿಕೊಳ್ತೇನೆ. ಗುರುವಂತರ್ಗತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.